ಕೆಟ್ಟದಾಗಿ ಬರಿತಾ ಇದ್ದಾರೆ. ನನ್ನ ಮಗಳು ಮುಸ್ಲಿಂ ಯುವಕರೊಂದಿಗೆ ಓಡಿ ಹೋಗಿದ್ದಾಳೆ, ಅವಳು ಕಾಣೆಯಾಗಿದ್ದಾಳೆ ಅಂತ ಈ ಥರ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕಿ ಬರೆದಿದ್ದಾರೆ. ನನ್ನ ಮಗಳು ಎಲ್ಲೂ ಹೋಗಿಲ್ಲ, ಅವಳಿನ್ನೂ ಚಿಕ್ಕ ಹುಡುಗಿ, ಅವಳಿನ್ನು 18 ವರ್ಷ ಅಷ್ಟೇ, ಮನೆಯಲ್ಲೇ ಇದ್ದಾಳೆ. ಇವರು ನನ್ನ ತೇಜೋವಧೆ ಮಾಡುವ ಬರದಲ್ಲಿ ನನ್ನ ಮಗಳನ್ನು ಸೇರಿಸಿ ಮಾಡಿದ್ದಾರೆ. ಅವ್ರ ಮೇಲೆ ಈಗಾಗಲೇ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದೇನೆ ಅವರೆಲ್ಲರ ಮೇಲೆ. ಅವ್ರು ಯಾರ್ಯಾರು ಬರೆದಿದ್ದಾರೆ ಅವರೆಲ್ಲರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೇನೆ. ಮತ್ತು ಇತರರು ಯಾರ್ಯಾರು ಕಮೆಂಟ್ಸ್ ಹಾಕಿದ್ದಾರೆ ಅವರೆಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿದ್ದೇನೆ. ಈಗಾಗಲೇ ಕಿಶನ್ ಪೂಜಾರಿ ಬಜೆ, ವಸಂತ್ ಗಿಲಿಯಾರ್ ಫ್ಯಾನ್ಸ್ ಮತ್ತು ಹೆರ್ಮನೆ ಟೂಲ್ಸ್ ಮತ್ತು ಇತರರು ತುಂಬ ಜನ ಇದ್ದಾರೆ. ಅವರೆಲ್ಲರ ಮೇಲೂ ಕೂಡ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ. ಕಾನೂನು ರೀತಿ ಹೋರಾಟ ಒಂದು ಕಡೆ ಆದರೆ, ನನ್ನ ಮಗಳ ಸುದ್ದಿಗೆ ಬಂದಿದ್ದೀರಲ್ಲ, ಅದಕ್ಕೆ ಉತ್ತರ ಯಾವ ರೀತಿ ಕೊಡ್ತೀನಿ ಅಂತ ಮುಂದೆ ಕಾದು ನೋಡಿ. ಖಂಡಿತವಾಗಿ ಉತ್ತರ ಕೊಡ್ತೇನೆ, ನಾನು ಎಲ್ರಿಗೂ ಕೊಡ್ತೇನೆ. ಇದ್ರ ಹಿಂದಿರುವ ಕಿಂಗ್ ಪಿನ್ ಒಬ್ಬ ಇದ್ದಾನೆ, ನಮ್ಮೂರಿನವನೇ, ಅವನೇ ಕೂಡ ಇದರ ಹಿಂದಿರುವ ಕಿಂಗ್ ಪಿನ್ ಅನ್ನೋದು ಕೂಡ ನನಗೆ ಗೊತ್ತಿದೆ. ಎಲ್ಲವೂ ಫೇಕ್ ಐಡಿಯಲ್ಲಿ. ನಿಮಗೆ ತಾಕತ್ತಿಲ್ವ, ನಾಚಿಕೆ ಆಗೋದಿಲ್ವಾ? ನಿಮಗೆ ಹೋರಾಟ ಇದ್ರೆ ನನ್ನ ಮೇಲೆ ಮಾಡಿ, ನನ್ನನ್ನು ಟ್ರೋಲ್ ಮಾಡಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ತೇಜೋವಧೆ ಮಾಡುವ ಬದಲು ನನ್ನ ಮಗಳನ್ನೆಲ್ಲ ಈ ಥರ ಮಾಡಬೇಡಿ, ಅದು ಒಳ್ಳೇದಲ್ಲ. ನಿಮಗೂ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಯಾರು ಇಲ್ವಾ? ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿಲ್ವ ನೀವು? ಈ ಥರದೆಲ್ಲ ಚಿಕ್ಕ ಮಗು ಮೇಲೆಲ್ಲ ಬರಿತೀರಲ್ಲ, ನಾಚಿಕೆ ಆಗೋದಿಲ್ವ ನಿಮಗೆ? ನೋಡುವ, ನೀವೆಷ್ಟು ಮಾಡ್ತಿರೋ ಮಾಡಿ. ನಾನು ಕೂಡ ತಾಳ್ಮೆಯಿಂದ ಇದ್ದೀನಿ. ನನ್ನ ತಾಳ್ಮೆ ಕೆಡಿಸಿದ್ದೀರಿ, ಇದಕ್ಕೆ ತಕ್ಕದಾದ ಉತ್ತರ ಕೊಡ್ತೀನಿ. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ನನ್ನ ಸ್ನೇಹಿತರೆ, ನನ್ನ ಅಭಿಮಾನಿಗಳೇ, ನನ್ನ ಬಂಧುಗಳೇ, ನಾನು ದಿನೇಶ್ ಕಾಣಿಗಕೋಟ. ಸುಮಾರು ಎರಡು ಮೂರು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬಗ್ಗೆ ಮತ್ತು ನನ್ನ ಮಗುವಿನ ಬಗ್ಗೆ ಕೆಟ್ಟದಾಗಿ ತೇಜೋವಧೆ ಮಾಡುವಂಥ ಕೆಲವು ಬರಹಗಳನ್ನು, ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ. ನನ್ನ ಇಷ್ಟು ದಿನದ ಸಾರ್ವಜನಿಕ ಜೀವನದಲ್ಲಿ ನಾನು ಅದೆಷ್ಟೋ ಹೋರಾಟಗಳನ್ನು ಮಾಡಿದ್ದೀನಿ, ಸೌಜನ್ಯ ಹೋರಾಟಗಳನ್ನು ಮಾಡಿದ್ದೀನಿ, ಬೇರೆ ಬೇರೆ ರೀತಿಯ ನೊಂದವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನನ್ನ ಬಗ್ಗೆ ಹಲವಾರು ಜನ ಬೇರೆ ಬೇರೆ ರೀತಿಯಾದ ಕೆಟ್ಟ ಶಬ್ದಗಳಿಂದ ತೇಜೋವಧೆಯನ್ನು ಮಾಡಿದ್ದಾರೆ, ಬೇರೆ ಬೇರೆ ಟ್ರೋಲ್ಗಳನ್ನು ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಉತ್ತರನೂ ಕೂಡ ಯಾವತ್ತೂ ಕೊಟ್ಟಿಲ್ಲ. ಆದರೆ ಇವತ್ತು ತುಂಬ ನೋವಾಯಿತು. ಇವರಿಗೆ ನನ್ನ ಬಗ್ಗೆ ಹುಡುಕ್ಲಿಕ್ಕೆ ಯಾವುದೂ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನನ್ನ ಮಗುವಿನ ಬಗ್ಗೆ ಬೇಡದ ಶಬ್ದದಲ್ಲಿ, ಬೇಡ ಬೇಡ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರಹಗಳನ್ನು ಬರಿತಾ ಇದ್ದಾರೆ, ಸುಳ್ಳು ಮಾಹಿತಿಯನ್ನು ಬರಿತಾ ಇದ್ದಾರೆ. ಅವಳು ನನ್ನ ಜೊತೆನೇ ಇದ್ದಾರೆ, ಮನೆಯಲ್ಲೇ ಇದ್ದಾಳೆ ಅಂತ ಯಾವುದೇ ಘಟನೆಗಳು ನಡೆದಿಲ್ಲ. ಆದರೆ ಅವರಿಗೆ ಈಗಾಗಲೇ ಅವ್ರ ಮೇಲೆ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದೇನೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನೆ. ಏನು ನನ್ನ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾರೆ, ಕಿಶನ್ ಪೂಜಾರಿ ಬಜ್ಪೆ, ಹಾಗೆ ಹೆರ್ಮನೆ ಟೂಲ್ಸ್, ಹಾಗೆ ವಸಂತ್ ಗಿಲಿಯಾರ್ ಫ್ಯಾನ್ಸ್, ಹಾಗೆ ಇತರ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಶೇರ್ ಮಾಡಿದ್ದಾರೆ. ಅವರೆಲ್ಲರ ಮೇಲೂ ಕೂಡ ಕೇಸನ್ನು ರಿಜಿಸ್ಟರ್ ಮಾಡಿದ್ದೇನೆ. ಅದು ತನಿಖೆ ನಡೀತಾ ಇದೆ. ಇನ್ನೇನು ಸದ್ಯದಲ್ಲೇ ಅದಕ್ಕೆ ಉತ್ತರವನ್ನು ಪೊಲೀಸ್ ಇಲಾಖೆ ಕೂಡ ಕೊಡ್ತದೆ. ಆದರೆ ಇಷ್ಟು ವರ್ಷದ ನನ್ನ ಜೀವನದಲ್ಲಿ ನಾನು ಸಾರ್ವಜನಿಕವಾಗಿ ಎಷ್ಟೋ ಜನರಿಗೆ ಉಪಕಾರ ಮಾಡಿದ್ದೀನಿ, ಎಷ್ಟೋ ಜನರಿಗೆ ನನ್ನಲ್ಲಾದಂಥ ಸಹಾಯವನ್ನು ಮಾಡಿದ್ದೀನಿ. ನಾನು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇಂಥ ಕೆಟ್ಟವರಿಗೆ ನೀವೇ ಉತ್ತರ ಕೊಡಿ. ನಾನು ಹೇಗಂತ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ, ನೀವೇ ಅದಕ್ಕೆಲ್ಲ ಉತ್ತರ ಕೊಡಿ. ಇದೊಂದು ವಿಷಯದಲ್ಲಿ ತುಂಬ ಬೇಜಾರಾಗಿದೆ, ನನಗೆ ನೋವಾಗಿದೆ. ಯಾಕೆಂದೇಳಿದರೆ ನನ್ನ ಬಗ್ಗೆ ಹಾಕಿದರೆ ಪರವಾಗಿಲ್ಲ ಇತ್ತು, ನನ್ನ ಯಾವುದೇ ಅವರಿಗೆ ತಪ್ಪುಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನನ್ನ ಮಗಳ ಮೇಲೆ ತೇಜೋವಧೆ ಮಾಡಿ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಕುಟುಂಬದ ತಲೆ ತಗ್ಗಿಸುವಂಥ ಕೆಲಸವನ್ನು, ನನ್ನ ಕುಟುಂಬದವರಿಗೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಬರೆದಿದ್ದಾರೆ. ನನ್ನ ಸ್ನೇಹಿತರೆಲ್ಲ ತುಂಬ ಜನ ಫೋನ್ ಮಾಡಿ ಕೇಳಿದರು, ಅವರು ಹೇಳಿದರು, ಇಲ್ಲ ನನಗೆ ಗೊತ್ತಾಗಿದೆ ಇದು ಸುಳ್ಳು ಸುದ್ದಿ ಅಂತ. ಆದರೆ ಯಾರು ಸುಳ್ಳು ಸುದ್ದಿ ಹಾಕಿದ್ದಾರೆ ಅವರಿಗೆ ಸದ್ಯದಲ್ಲಿ ಕಾನೂನು ರೀತಿಯಲ್ಲೂ ಉತ್ತರ ಕೊಡ್ತೀನಿ, ಮತ್ತೆ ಅದ್ರ ಮೀರಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾಕೆಂತೇಳಿದರೆ ಅವರು ಬಹುಶಃ ಅಮ್ಮನ ಹೊಟ್ಟೆಯಲ್ಲಿ ಬಂದಿರಲಿಕ್ಕಿಲ್ಲ, ಅಥವಾ ಅವರಿಗೆ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಯಾರೂ ಇರಲಿಕ್ಕಿಲ್ಲ. ಹೆಣ್ಮಕ್ಳ ಬಗ್ಗೆ ಈ ಥರ ಕೆಟ್ಟದಾಗಿ ಈ ಥರ ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದಾರಂದರೆ ಅವ್ರು ಬಹುಶಃ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ಲಿಕ್ಕಿಲ್ಲ, ಅಥವಾ ಅವರಿಗೆ ಅಕ್ಕ ತಂಗಿ ಹೆಂಡತಿ ಯಾರೂ ಇರಲಿಕ್ಕಿಲ್ಲ, ಹೆಣ್ಣನ್ನು ಆ ಶಬ್ದ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕಾಗಿ ಇವರು ಈ ಥರ ನನ್ನ ಮಗಳ ಬಗ್ಗೆ ಬರೆದಿದ್ದಾರೆ. ಆದರೆ ನಾನು ಧೃತಿ ಕೆಡಿಸ್ಕೊಳ್ಳಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನ್ನ ಸಮಾಜದ ಬಗ್ಗೆ ನನಗೆ ನನ್ನ ನಂಬಿದ ನನ್ನ ಜೊತೆ ಸ್ನೇಹಿತರಿಗೆ, ನನ್ನ ಬಂಧುಗಳಿಗೆ ನನ್ನ ಬಗ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಯಾಕೆಂತೇಳಿದರೆ ತುಂಬ ಜನ ಸ್ನೇಹಿತರು ಫೋನ್ ಮಾಡಿ ಹೇಳಿದರು, ಇದಕ್ಕೊಂದು ಸ್ಪಷ್ಟೀಕರಣ ಕೊಡು, ಇಲ್ಲಾಂದರೆ ಸರಿಯಾಗಲ್ಲ ದಿನೇಶ್ ಅಂತ. ಹಾಗಾಗಿ ಇವತ್ತು ಪ್ರಥಮ ಬಾರಿ ನನ್ನ ಬಗ್ಗೆ ಇಷ್ಟು ಸಲ ತೇಜೋವಧೆ ಮಾಡಿದಾಗಲೂ ಕೂಡ ನಾನು ಒಂದೇ ಒಂದು ಬಾರಿ ಕಂಪ್ಲೇಂಟನ್ನು ಕೊಡಲಿಲ್ಲ, ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ. ಆದರೆ ಇವತ್ತು ನನ್ನ ಮಗಳ ಬಗ್ಗೆ ಬರೆದಿದ್ದರಿಂದ
ಯಾಕಂದ್ರೆ ಜನರಿಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಅದೆಲ್ಲವೂ ಸುಳ್ಳು, ಸುಳ್ಳು ಸುದ್ದಿ. ಅಂತ ಯಾವುದೇ ಘಟನೆಗಳು ನಡೆದಿಲ್ಲ. ನೀವೇ ಅದಕ್ಕೆ ಉತ್ತರ ಕೊಡಿ. ನೀವೇ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಕೊಡಿ ಅಂತ ನಾನು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೇನೆ. ಹಾಗಾಗಿ ಇಂಥ ಕೆಟ್ಟ ಸುಳ್ಳು ಸುದ್ದಿಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನಂತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಒಂದು ನಿಮಗೆ ಅದ್ರ ಬಗ್ಗೆ ನಂಬಿಕೆ ಇರಲಿ ಅನ್ನೋ ವಿಷಯಕ್ಕೆ ನಾನು ಇದೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಮಸ್ಕಾರ.